ಮಾಸ್ಕ್. ಜನರು ನಿಮ್ಮ ನಿಜವಾದ ವ್ಯಕ್ತಿತ್ವನ ನೋಡೋದಿಲ್ಲ. ನೀವು ಹೇಗೆ ಕಾಣಿಸ್ತೀರೋ ಅದನ್ನೇ ನೋಡ್ತಾರೆ. ನೀವು ಹೊರಗೆ ಕಾಮ್ ಆಗಿರ್ಬೋದು, ಪೊಲೈಟ್ ಆಗಿರಬಹುದು, ಆದ್ರೆ ಒಳಗೆ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಎಲ್ರಿಗೂ ನಿಮ್ಮ ರಿಯಲ್ ಸ್ಟ್ರೆಂತ್ ತೋರಿಸ್ಬೇಡಿ, ಯಾಕಂದ್ರೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕೆಲವರು ಯಾಕೆ ಸೈಲೆಂಟ್ ಆಗಿರ್ತಾರೆ ಗೊತ್ತಾ? ಅವರು ಅಬ್ಸರ್ವ್ ಮಾಡ್ತಾರೆ, ರೈಟ್ ಟೈಮ್ಗೋಸ್ಕರ ಕಾಯ್ತಾರೆ. ಅವರು ವೀಕ್ ಅಲ್ಲ, ಅವರು ಪ್ರಿಪೇರ್ಡ್ ಆಗಿರ್ತಾರೆ. ನೀವು ಕೂಡ ಹಾಗೆ ಇರಬೇಕು. ನಂತರ ರಿಸಲ್ಟ್. ಈ ಜಗತ್ತು ನಿಮ್ಮ ಇಂಟೆನ್ಷನ್ಸ್ನ ನೋಡೋದಿಲ್ಲ, ನಿಮ್ಮ ರಿಸಲ್ಟ್ನೇ ನೋಡುತ್ತೆ. ನೀವು ಎಷ್ಟು ಹಾನೆಸ್ಟ್ ಆಗಿದ್ದೀರಾ ಅನ್ನೋದಕ್ಕಿಂತ ನೀವು ಸಕ್ಸಸ್ ಆಗಿದ್ದೀರಾ ಇಲ್ವಾ ಅನ್ನೋದು ಮುಖ್ಯ. ಇದು ಕಠಿಣ ಸತ್ಯ. ನೀವು ದೊಡ್ಡ ಸಕ್ಸಸ್ ಅಚೀವ್ ಮಾಡಿದ್ರೆ ನಿಮ್ಮ ಪಾಸ್ಟ್ನ ಬಗ್ಗೆ ಯಾರು ಕೇಳೋದಿಲ್ಲ. ಆದರೆ ನೀವು ಫೇಲ್ ಆದರೆ ನೀವು ಎಷ್ಟು ಹಾನೆಸ್ಟ್ ಆಗಿದ್ರೂ ಯಾರು ಗಮನ ಕೊಡಲ್ಲ. ಆದ್ರಿಂದ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇದ್ರೆ ರಿಸಲ್ಟ್ ತಾನಾಗೆ ಬರುತ್ತೆ. ನೆಕ್ಸ್ಟ್, ಡಿಸಿಷನ್. ನೀವು ಕೆಲವೊಂದು ಡಿಸಿಷನ್ನ ಲೈಫಲ್ಲಿ ತೆಗೆದುಕೊಳ್ಬೇಕು, ಆದರೆ ನೀವು ಡಿಲೇ ಮಾಡ್ತೀರಾ. ಜಾಬ್ ಚೇಂಜ್, ಬ್ಯಾಡ್ ರಿಲೇಷನ್ಶಿಪ್, ಟಾಕ್ಸಿಕ್ ಫ್ರೆಂಡ್, ಇಂತಹ ವಿಷಯಗಳಲ್ಲಿ ನೀವು ಡ್ರ್ಯಾಗ್ ಮಾಡಿದ್ರೆ ಪೇನ್ ಹೆಚ್ಚಾಗುತ್ತೆ. ಒಮ್ಮೆ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರೆ ಇನಿಷಿಯಲಿ ಪೇನ್ ಇರುತ್ತೆ, ಆದರೆ ನಂತರ ಫ್ರೀಡಮ್ ಸಿಗುತ್ತೆ. ಇದೇ ರಿಯಾಲಿಟಿ. ನೆಕ್ಸ್ಟ್, ಅಡ್ಯಾಪ್ಟ್ ಆಗೋದು. ನೀವು ನಾನು ಹೀಗಿದ್ದೀನಿ ಅಂತ ಹೇಳ್ತೀರಾ, ಅದು ಬಿಗ್ಗೆಸ್ಟ್ ಟ್ರ್ಯಾಪ್. ಯಾಕಂದ್ರೆ ಜಗತ್ತು ಚೇಂಜ್ ಆಗ್ತಾ ಇದೆ. ನೀವು ಚೇಂಜ್ ಆಗಲಿಲ್ಲ ಅಂದರೆ ನೀವು ಔಟ್ಡೇಟೆಡ್ ಆಗ್ತೀರಾ. ನೀವು ಫ್ಲೆಕ್ಸಿಬಲ್ ಆಗಿರಬೇಕು, ನಿಮ್ಮ ಮೈಂಡ್ ಸೆಟ್ನ ಅಪ್ಡೇಟ್ ಮಾಡ್ತಿರ್ಬೇಕು. ಆವಾಗ ಆಟೋಮೆಟಿಕ್ ಆಗಿ ಗ್ರೋತ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಮನಸ್ಸಿಗೆ ಸ್ವಲ್ಪ ಹೆವಿ ಅನ್ಸಿರ್ಬೋದು, ಆದರೆ ಇದೆಲ್ಲ ನಿಜ. ಒಳ್ಳೆಯವನಾಗಿರೋದು ತಪ್ಪಲ್ಲ, ಆದರೆ ಬ್ಲೈಂಡ್ ಆಗಿ ಒಳ್ಳೆಯವನಾಗಿರಬಾರ್ದು. ಅದು ತುಂಬಾ ಡೇಂಜರಸ್. ನಿಮ್ಮ ಜೀವನದಲ್ಲಿ ಬೌಂಡರೀಸ್ ಇರಬೇಕು, ರೆಸ್ಪೆಕ್ಟ್ ಬರಬೇಕು, ಆ್ಯಂಡ್ ಅವಶ್ಯಕತೆ ಇದ್ರೆ ಸ್ವಲ್ಪ ಭಯ ಸಹ ಇರಬೇಕು. ನೀವು ಯಾರನ್ನ ಹರ್ಟ್ ಮಾಡಬೇಡಿ, ನಿಮ್ಮನ್ನು ಯಾರು ಯೂಸ್ ಮಾಡೋ ರೀತಿ ಇರಬೇಡಿ. ಇದು ಬ್ಯಾಲೆನ್ಸ್. ಇನ್ನು ಪ್ರಾಮಿಸ್ ವಿಷಯಕ್ಕೆ ಬಂದ್ರೆ, ನಾನು ಎಲ್ಲ ಪ್ರಾಮಿಸಸ್ನ ಬ್ರೇಕ್ ಮಾಡಿ ಅಂತ ಹೇಳ್ತಿಲ್ಲ. ಒಂದು ಪ್ರಾಮಿಸ್ ಒಬ್ಬರ ಲೈಫ್ನ ಉಳಿಸೋದಾಗಿದ್ರೆ ಆ ಪ್ರಾಮಿಸ್ನ ಹೋಲ್ಡ್ ಮಾಡಿ. ಅದೇ ಪ್ರಾಮಿಸ್ ನಿಮ್ಮ ಲೈಫ್ನ ಡ್ಯಾಮೇಜ್ ಮಾಡೋ ಹಾಗಿದ್ರೆ ನೀವು ಆ ಪ್ರಾಮಿಸ್ನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫ್ ನಿಮಗೆ ಮೊದಲು ಪ್ರಿಯಾರಿಟಿ ಆಗಿರಲಿ. ಈ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ಸ್ವಲ್ಪ ಸೆಲ್ಫಿಶ್ನೆಸ್ ಅಗತ್ಯ ಇರುತ್ತೆ. ಇವಾಗ ನಿಮ್ಗೆ ಒಂದು ಪ್ರಶ್ನೆ, ನಿಮ್ಮ ಲೈಫಲ್ಲಿ ಇಲ್ಲಿ ಹೇಳಿರೋ ಯಾವ ಪಾಯಿಂಟ್ ಹೆಚ್ಚು ರಿಲೇಟ್ ಆಯ್ತು? ನೀವು ಯಾವ ತಪ್ಪನ್ನ ಇವಾಗ್ಲೂ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ, ನಿಮ್ಮ ಥಾಟ್ಸ್ನ ತಿಳಿಸಿ.